ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಆಗಿ ಚಳಿಗಾಲ ಬಂತು ಅಂದರೆ ತುಂಬ ಜನಕ್ಕೆ ಸೀನ್ ಬರೋದು ಪದೇ ಪದೇ, ಹಾಗೆ ಶೀತ ಕೆಮ್ಮು ಸ್ಟಾರ್ಟ್ ಆಗೋದು, ಹಾಗೆ ಡಸ್ಟ್ ಅಲರ್ಜಿ ಕೂಡ ಇರುತ್ತೆ. ಇನ್ನು ತುಂಬ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ. ನಾವು ಉಸಿರಾಡುವಾಗ ತುಂಬಾ ಸೌಂಡ್ ಬರ್ಲಿಕ್ಕೆ ಶುರುವಾಗುತ್ತೆ, ಹಾಗೆ ನಮಗೆ ಭಯ ಕೂಡ ಆಗುತ್ತೆ. ಜೊತೆಗೆ ದಮ್ಮು, ಅಸ್ತಮ, ಕೆಮ್ಮು, ಶೀತ ಇದೆಲ್ಲ ಪ್ರತಿ ಸಲ ಪದೇ ಪದೇ ಬರ್ತಾ ಇರೋರಿಗೆ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಮಂಗಳೂರಲ್ಲಿ ನಾನು ತಗೊಂಡಿರ್ತಕ್ಕಂಥ ಟ್ರೀಟ್ಮೆಂಟ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನನ್ನಿಂದ ಇನ್ನೊಂದಷ್ಟು ಜನಕ್ಕೆ ನಾನು ಈ ವಿಷಯವನ್ನು ಹೇಳಿ ಅವರು ಕೂಡ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವ್ರಿಗೂ ಕೂಡ ಕಡಿಮೆ ಆಗಿದೆ. ಅದರಿಂದ ನಾನು ವಿಡಿಯೋ ಮಾಡಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗ ಟು ಮ್ಯಾಂಗ್ಳೂರು ನಾನು ಇವತ್ತಿನ ರೂಟ್ ತೋರಿಸ್ತಾ ಇರೋದು. ಹೋಗ್ತಾ ತೀರ್ಥಹಳ್ಳಿ ಆದಮೇಲೆ ಆಗುಂಬೆ ಘಾಟ್ ಸಿಗುತ್ತೆ. ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸಾಧ್ಯ ಆದರೆ ಅಲ್ಲಿ ವಿಸಿಟ್ ಮಾಡ್ತಾ, ಅದ್ರ ಜೊತೆ ಕಾರ್ಕಳದ ಹತ್ರ ವರಂಗ ಲೇಕ್ ಟೆಂಪಲ್ ಕೂಡ ಸಿಗುತ್ತೆ. ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಲೇಸ್. ಮಧ್ಯದಲ್ಲಿ ದೇವಸ್ಥಾನ, ಸುತ್ತಲೂ ನೀರಿರುತ್ತೆ. ಇದ್ರ ಸಪ್ರೇಟ್ ವ್ಲಾಗ್ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಹೊರತುಪಡಿಸಿ ಸೀದಾ ನಾವು ಮ್ಯಾಂಗ್ಳೂರಿಗೆ ಎಂಟ್ರಿ ಆದರೆ ಅಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಮಂಗಳಾದೇವಿ ಟೆಂಪಲ್ನ ನೀವೆಲ್ಲರೂ ವಿಸಿಟ್ ಮಾಡಿರ್ತೀರ ಅಥವಾ ಕೇಳಿರ್ತೀರ. ಸೊ ಆ ಮಂಗಳಾದೇವಿ ಟೆಂಪಲ್ ಹತ್ತಿರದಲ್ಲೇ ಈ ಸತ್ಯಸಾಯಿ ಅಂತ ಒಂದು ಕ್ಲಿನಿಕ್ ಇದೆ. ಅಲ್ಲಿ ಈ ಶೀತ, ಕೆಮ್ಮು, ನೆಗಡಿ ಮತ್ತು ದಮ್ಮು, ಅಸ್ತಮ ಈ ಥರದ್ದು ಪ್ರತಿಯೊಂದಕ್ಕೂ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ನಾವು ಪರ್ಟಿಕ್ಯುಲರ್ಲಿ ದಮ್ಮಿಗೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದು ತುಂಬಾ ಚೆನ್ನಾಗಾಗಿದೆ. ನಾವೆಲ್ಲರೂ ತುಂಬ ಜನ ತಗೊಂಡಿದ್ದೀವಿ ಅಲ್ಲಿ ಟ್ರೀಟ್ಮೆಂಟ್. ತಗೊಂಡವ್ರು ಎಲ್ಲರಿಗೂ ಕಡಿಮೆ ಆಗಿದೆ. ಸೊ ನಿಮಗೇನಾದರೂ ಇದೇ ರೀತಿ ಪ್ರಾಬ್ಲಮ್ ಇದ್ದರೆ ನಾನು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಈ ಟೆಂಪಲ್ ಪಕ್ಕದಲ್ಲೇ ಇಲ್ಲಿ ಒಂದು ರೋಡ್ ಹೋಗ್ತಾ ಇದೆಯಲ್ವಾ, ಈ ರೋಡಲ್ಲಿ ಹೋದರೆ ಒಂದು 100 ಮೀಟರ್ಸ್ ಒಳಗಡೆ ನಮಗೆ ಯೂ ಟರ್ನ್ ಸಿಗುತ್ತೆ. ಆ ಯೂ ಟರ್ನ್ ಆಗ್ತಾ ಇದ್ದಾಗೇ ಲೆಫ್ಟ್ ಸೈಡಲ್ಲಿ ನಮಗೆ ಆ ಕ್ಲಿನಿಕ್ ಸಿಗುತ್ತೆ. ತುಂಬ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನಿಮಗೆ ರೂಟ್ ಮಿಸ್ ಆಗೋದಿಲ್ಲ. ಹಾಗೆ ನಾನು ಅಡ್ರೆಸ್, ಲೊಕೇಶನ್, ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ರೂಟ್ ಮ್ಯಾಪ್ ಹಾಕ್ಕೊಂಡು ಹೋದರೆ ನೀವು ಡೈರೆಕ್ಟಾಗಿ ಅಲ್ಲಿ ರೀಚ್ ಆಗ್ತೀರಾ. ಸೊ ನಮಗೆ ಯಾವುದೆಲ್ಲ ರೀತಿ ಪ್ರಾಬ್ಲಮ್ ಇತ್ತು ಅಂದರೆ ಸುಮಾರು ಸಲ ಹಾಸ್ಪಿಟಲ್, ಯಾವ್ಯಾವ ಹಾಸ್ಪಿಟಲಲ್ಲಿ ತೋರಿಸ್ಬೋದೋ ಎಲ್ಲ ಹಾಸ್ಪಿಟಲ್ಸಲ್ಲೂ ನನಗೆ ಮತ್ತು ನನ್ನ ಮಗಂಗೆ ನಾವು ಪ್ರತಿ ತಿಂಗಳು 2-3 ಸತಿ ತೋರಿಸ್ಬೇಕಾಗಿತ್ತು. ಜಸ್ಟ್ ಕ್ರೀಮ್ ಬಿಸ್ಕೆಟ್ ತಿಂದರೆ ಅಥವಾ ಜ್ಯೂಸ್ ಕುಡಿದ್ರೆ, ಐಸ್ ಕ್ರೀಮ್ ತಿಂದರೆ, ಕೆಲವೊಂದು ಸಲ ಅದು ಯಾವುದೂ ತಿಂದೇ ಇದ್ರೂ ಡಸ್ಟ್ ಅಲರ್ಜಿ ಕೂಡ ಆಗ್ತಾಯಿತ್ತು. ಸುಮಾರು ಸಲ ಸೀನ್ ಬರೋದು, ಹಾಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹೀಗೆ ಅದು ದಮ್ಮಾಗಿ ಕನ್ವರ್ಟ್ ಆಗಿ ಅಸ್ತಮ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಿಲ್ಲ ಅಂದರೂ ನಾನು ನನ್ನ ಮಗ ಇಬ್ಬರೂ ಕೂಡ ತಿಂಗಳಿಗೆ 3 ಸತಿ ನಾವು ನೆಬುಲೈಸೇಷನ್ನ ಹಾಕ್ಸ್ಕೊತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ಕ್ಲಿನಿಕ್ಕಿಗೆ ಹೋಗಿ ಹಾಕ್ಸ್ಕೊತಾ ಇದ್ವಿ. ಕೊನೆಗೆ ಮನೆಯಲ್ಲೇ ಆ ಮಷಿನ್ನೆಲ್ಲ ತಂದಿಡ್ಕೊಂಡು ಮನೆಯಲ್ಲೇ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಆ ಸ್ಪ್ರೇ ಕೊಡ್ತಾರಲ್ವ ಬಾಯಿಗೆ ಹಾಕ್ಕೊಳ್ಳೋದಕ್ಕೆ, ಅದನ್ನು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಅದನ್ನು ಕೂಡ ತಂದಿಡ್ಕೊಂಡು ತುಂಬ ಬೇಜಾರಾಯಿತು. ಹಾಗೆ ತುಂಬ ಖರ್ಚು ಕೂಡ ಮಾಡಿದ್ವಿ ಹಾಸ್ಪಿಟಲ್ಗೆ, ಎಲ್ಲೂ ಸರಿ ಆಗ್ತಾ ಇರಲಿಲ್ಲ. ಬ್ಯಾಂಗ್ಳೂರ್ ವೆದರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಮನೆಯಲ್ಲಿ ಒಬ್ಬರಿಗೆ ಈ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ ನಮ್ಗೆ ಅವಾಗ ಗೊತ್ತಾಗ್ತಾ ಬಂತು. ಬಟ್ ಯಾವ ಟ್ರೀಟ್ಮೆಂಟ್ ತೊಗೊಂಡ್ರೂ ಸರಿ ಆಗ್ತಾ ಇರಲಿಲ್ಲ. ಒಂದು ಸಲ ಹೀಗೆ ಮಂಗಳೂರಿಗೆ ಟ್ರಿಪ್ ಅಂತ ಹೋದಾಗ ಅಲ್ಲಿ ಆಟೋ ಡ್ರೈವರ್ ನನ್ನ ಮಗ ಕೆಮ್ತಾ ಇರೋದನ್ನು ನೋಡಿ ಅವರು ಈ ಕ್ಲಿನಿಕ್ನ ಸಜೆಸ್ಟ್ ಮಾಡಿದ್ದು. ಸೊ ಈ ವಿಡಿಯೋದಲ್ಲಿ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋ ಮುಖಾಂತರ ಅದನ್ನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ನಾವು ಯಾವಾಗಾದರೂ ಅಪರೂಪಕ್ಕೆ ಐಸ್ ಕ್ರೀಮ್ ತಿನ್ನೋದು, ಜ್ಯೂಸ್ ಕುಡಿಯೋದು, ಏನೇ ಮಾಡಿದ್ರೂ ನಮಗೆ ಶೀತ ಕೆಮ್ಮು ಅನ್ನೋದಾಗೋದಿಲ್ಲ. ಅದನ್ನು ಹೊರತುಪಡಿಸಿ ಡಸ್ಟ್ ಅಲರ್ಜಿ ಮತ್ತು ದಿನಾ ಬೆಳಗ್ಗೆ ಎದ್ದರೆ ಒಂದು 10 ಗಂಟೆವರೆಗೂ ತುಂಬ ಸಲ ಸೀನ್ ಬರೋದು, ಮೂಗಲ್ಲಿ ನೀರು ಇಳಿತಾನೇ ಇರ್ತಾಯಿತ್ತು. ಇದೇ ರೀತಿ ನನಗೆ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಈ ರೀತಿ ಇದೆ. ಯಾವ ಕೆಲಸನೂ ನಮಗೆ ಮಾಡೋಕ್ಕಾಗ್ತಾ ಇರೋದಿಲ್ಲ, ಅಷ್ಟು ಕಷ್ಟ ಆಗ್ತಾ ಇರುತ್ತೆ. ಸೊ ಅಂಥವರು ಈ ಕ್ಲಿನಿಕ್ಕು ವಿಸಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ನನಗೆ ಅಲ್ಲಿ ತೋರಿಸ್ದಾಗಿಂದ ಕಡಿಮೆ ಆಗಿದೆ. ನನಗೊಬ್ಳಿಗೆ ಅಲ್ಲ, ಸುಮಾರಷ್ಟು ಜನ ನಾನು ಸಜೆಸ್ಟ್ ಮಾಡಿರೋರು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಕಡಿಮೆ ಆಗಿದೆ. ಸೊ ನಿಮಗೆ ಯಾರಿಗಾದರೂ ಈ ರೀತಿ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿ
ಯಾಕೆ ಅಂದರೆ ನಾನು ನೋಡಿರೋ ಹಾಗೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದಮ್ ಅಂತ ಹೇಳ್ತಾರೆ, ಅಸ್ತಮಾ ಕನ್ವರ್ಟ್ ಆಗ್ತಿದೆ ಅಂತ ಹೇಳ್ತಾರೆ, ಅಥವಾ ತುಂಬ ಅಲರ್ಜಿ ಎಲ್ಲ ಇರುತ್ತೆ. ಸೊ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನೀವು ತುಂಬ ದೂರದ ಊರಿಂದ ಹೋಗ್ತಾ ಇದ್ದೀರಾ ಅಂದರೆ ಮೊದಲೇ ಫೋನ್ ಮಾಡಿ ಡಾಕ್ಟರ್ ಇರ್ತಾರಾ ಅನ್ನೋ ಕನ್ಫರ್ಮೇಷನ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ವಿಸಿಟ್ ಮಾಡಿ. ನನಗಂತೂ ಸುಮಾರು ಒಂದು 10-15 ವರ್ಷದಿಂದನೇ ಈ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬೋದು. ಆದರೆ ಬರ್ತಾ ಬರ್ತಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗಂತೂ ಪೂರ್ತಿ ಕಡಿಮೆ ಆಗಿದೆ. ಅದಾದಮೇಲೆ ಮಂಗಳೂರಲ್ಲಿ ವೆಜ್ ರೆಸ್ಟೋರೆಂಟ್ ಸಿಗೋದು ತುಂಬ ಕಷ್ಟ. ಸಾಗರ್ ರತ್ನ ಅನ್ನೋ ವೆಜ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ವಾಪಸ್ ಊರಿಗೆ ಹೊರಡ್ಬೋದು. ಸೊ ಅದ್ರ ಡೀಟೇಲ್ಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ಈ ವಿಡಿಯೋದಲ್ಲಿ ಆದಷ್ಟು ಇದು ಒಂದೇ ಟಾಪಿಕ್ ಕವರ್ ಆಗಲಿ ಅಂತ. ಸೊ ನಾನು ರೆಸ್ಟೋರೆಂಟ್ಸ್ ಅದು ಇದು ಎಲ್ಲ ತೋರಿಸ್ತಾ ಕುತ್ಕೊಂಡ್ರೆ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಿಮಗೆ ಅದು ಬೇಕು ಅಂದರೆ ನೀವು ನೆಕ್ಸ್ಟ್ ವಿಡಿಯೋ ನೋಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಸ್ಕ್ರೀನಲ್ಲಿ ಕ್ಲಿನಿಕ್ ಬೋರ್ಡ್ ಎಲ್ಲ ತೋರಿಸ್ತಾ ಇದ್ದೀನಿ, ನಿಮಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಶ್ರೀ ಸತ್ಯಸಾಯಿ ಕ್ಲಿನಿಕ್, ಡಾಕ್ಟರ್ ರಾಜಶೇಖರ್ ಅಂತ. ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಕೂಡ ಸ್ಕ್ರೀನಲ್ಲಿ ನೋಡಿದ್ರಿ ನೀವು. ನಿಮಗೆ ಉಪಯೋಗ ಅನಿಸಿದ್ರೆ ನೀವು ವಿಸಿಟ್ ಮಾಡ್ಬೋದು. ಮೆಡಿಸಿನ್ ಜೊತೆ ಒಂದಷ್ಟು ಡಯಟನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಕರೆಕ್ಟಾಗಿ ಅವರು ಹೇಳೋದನ್ನು ಫಾಲೋ ಮಾಡಿದ್ರೆ ಖಂಡಿತ ರಿಸಲ್ಟ್ ನಿಮಗೆ ಒಂದು ಅರ್ಧ ಗಂಟೆನಲ್ಲೇ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಅಲರ್ಜಿಗೆಲ್ಲ ಒಂದು ಇಂಜೆಕ್ಷನ್ ಮಾಡ್ತಾರೆ. ಸೊ ಅದು ನಿಮಗೆ ಒಂದು ಅರ್ಧ ಗಂಟೆಯಲ್ಲೇ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ಮೆಡಿಸಿನ್ನಿಂದ ರಿಸಲ್ಟ್ ಒಂದು ವಾರದಲ್ಲೇ ನಿಮಗೆ ಗೊತ್ತಾಗ್ಬಿಡತ್ತೆ. ಒಂದೇ ಸಲ ನೀವು ಮೆಡಿಸಿನ್ ತೊಗೊಂಡ್ರೆ 1 ವರ್ಷದವರೆಗೂ ಆರಾಮಾಗಿ ಹೆಲ್ದಿಯಾಗಿ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸೇವ್ ಮಾಡಿ. ನೀವು ಕೂಡ ವಿಸಿಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್.